ರಾಮ ಮಂದಿರ ಉದ್ಘಾಟನೆ ಕಾಂಗ್ರೆಸ್ಸಿಗರು ಗೈರು. ಯಡಿಯೂರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರ ಈ ನಿರ್ಧಾರ ಅಕ್ಷಮ್ಯ. ಆಮಂತ್ರಣ ಇದ್ರೂ ಕೂಡ ಹೋಗದೇ ಇರೋದು ದುರ್ದೈವದ ಸಂಗತಿ. ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕುವಂತಹ ನಿರ್ಧಾರ, ಪಶ್ಚಾತ್ತಾಪ ಪಡಬೇಕಾಗುತ್ತೆ. ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ಸಿಗರು ಗೈರಾಗ್ತಾ ಇರುವಂತಹ ವಿಚಾರಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ಲೇವಡಿ ಆಡಿದ್ದಾರೆ. ಕಾಂಗ್ರೆಸ್ ನಡೆಯನ್ನ ಖಂಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ಹಾಗೆ ಬಿಜೆಪಿಗರು ಬಯಸಿದ್ದು ಅದೇನೆ, ಕಾಂಗ್ರೆಸ್ ಕೈಯಾರೆ ಕೊಟ್ಟಿರುವಂತಹ ಅಸ್ತ್ರನೂ ಕೂಡ ಅದೇನೆ. ಈಗ ಅದೇ ವಿಚಾರಕ್ಕೇನೆ ಬಿಜೆಪಿಯ ನಾಯಕರುಗಳು ಒಬ್ಬರಾದ್ಮೇಲೆ ಒಬ್ರು ಕಾಂಗ್ರೆಸ್ನ ನಡೆಯನ್ನ ಟೀಕಿಸುವ ಮೂಲಕ ಮುಗಿಬೀಳ್ತಾ ಇದ್ದಾರೆ. ಯಾವುದೋ ಪೂರ್ವಜನ್ಮದ ಪುಣ್ಯ ಫಲ. ನಾನು ಸಹ ಸಂದರ್ಭದಲ್ಲಿ ಅಲ್ಲಿದ್ದೆ. ಭಾಳ ಅದ್ಧೂರಿಯಾಗಿ ಆ ಕಾರ್ಯಕ್ರಮ ನಡೀತು. ಅದು ಜೀವನದಲ್ಲಿ ಮರೆಯಲಾಗದ ಒಂದು ಘಟನೆ. ಇವತ್ತು ಭವ್ಯ ರಾಮ ಮಂದಿರ ಆಗ್ತಾ ಇರುವಂಥದ್ದು 100ಕ್ಕೆ 99 ಜನ ಬಹುತೇಕ ಎಲ್ಲರ ಒಂದು ಅಪೇಕ್ಷೆ ಇತ್ತು. ಅಲ್ಲಿ ಇವತ್ತು ಭವ್ಯ ರಾಮ ಮಂದಿರ ಆಗ್ತಾ ಇದೆ. ರಾಮರಾಜ್ಯದ ಕನಸು ನೆನಸು ಮಾಡುವಂಥ ಒಂದು ಸಂಕಲ್ಪ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವಂಥ ಈ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದ ಜನ ಅಲ್ಲಿ ಸೇರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯೋದಿದೆ. ಅದಾದಮೇಲೆ ನಾನು ಈಗ ಹೋಗ್ತಾ ಇಲ್ಲ, ಆ ರಶ್ನಲ್ಲಿ ಬೇಡ ಅಂತೇಳಿ 1-2 ತಿಂಗಳು ಬಿಟ್ಟು ನಾವು ನಮ್ಮೆಲ್ಲ ಸ್ನೇಹಿತರು ಹೋಗ್ಬಿಟ್ಟು ಅಲ್ಲಿ ರಾಮನ ದರ್ಶನ ಮಾಡ್ಕೊಂಡು ಬರ್ತೇವೆ. ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇದು ಬಿಎಸ್ ಯಡಿಯೂರಪ್ಪನವರ ಮಾತು. ಕೇವಲ ಬಿಎಸ್ ಯಡಿಯೂರಪ್ಪನವರು ಮಾತ್ರ ಅಲ್ಲ, ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ಮುಗಿಬೀಳುವಂತಹ ಮುನ್ಸೂಚನೆ ಸಿಕ್ಕಿದೆ. ಕಾರಣ, ಈ ಹಿಂದೆ ರಾಮ ಮಂದಿರದ ಕಟ್ಟುವ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿತ್ತು. ಆ ವಿಚಾರದಲ್ಲಿಯೇ ಬಿಜೆಪಿ ಕಾಂಗ್ರೆಸ್ ನಡುವೆ ಹಗ್ಗಜಗ್ಗಾಟ ಆಗ್ತಾ ಇತ್ತು. ಈಗ ಇನ್ವಿಟೇಷನ್ ಕೊಟ್ಟರು ಕೂಡ, ಆಹ್ವಾನವನ್ನು ಮಾಡಿದರೂ ಕೂಡ ಕಾಂಗ್ರೆಸ್ ನಾಯಕರು ಬರ್ತಾ ಇಲ್ಲ. ಕಾಂಗ್ರೆಸ್ ರಾಮ ವಿರೋಧಿ, ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನುವಂತಹ ಒಂದು ಅಸ್ತ್ರವನ್ನು, ಹಿಂದುತ್ವದ ಅಸ್ತ್ರವನ್ನು ಬಿಜೆಪಿ ಲೋಕಸಮರದಲ್ಲಿ ಪ್ರಯೋಗಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತಹದ್ದು.